ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ರ ಸಾಲಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 22ನೇ ತಾರೀಕಿನ ತನಕ ನಡೆದಿದ್ದಂತಹ ಸೆಕೆಂಡ್ PUCಯ ಒಂದು ಪರೀಕ್ಷೆ 2023-24ನೇ ಸಾಲಿನ ಪರೀಕ್ಷೆ 1ರ ಫಲಿತಾಂಶ ಏಪ್ರಿಲ್ 10ನೇ ತಾರೀಕು 2024ರಂದು ಪ್ರಕಟ ಆಗಿರುವಂಥದ್ದು. ಈ ಒಂದು ರಿಸಲ್ಟ್ನಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಉತ್ತೀರ್ಣ ಪಾಸ್ ಆಗಿರುವಂಥದ್ದು. 81%ಗೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಪಾಸ್ ಆಗಿದ್ದು, ಸೊ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಂಥ ಪಕ್ಷದಲ್ಲಿ 6%ಗೂ ಹೆಚ್ಚಿಗೆ ರಿಸಲ್ಟ್ ಇನ್ಕ್ರೀಸ್ ಆಗಿದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದು. ಈಗ ಸೆಕೆಂಡ್ PUC ಪರೀಕ್ಷೆ 1ನ್ನು ಬರೆದಂಥ ವಿದ್ಯಾರ್ಥಿಗಳ ಫಲಿತಾಂಶ ಬಂದಂಥ ಸಂದರ್ಭದಲ್ಲೇ ಬಹುತೇಕ ವಿದ್ಯಾರ್ಥಿಗಳು ಪಾಸ್ ಆದಂಥ ಸಂದರ್ಭದಲ್ಲೇ ಕೆಲ ವಿದ್ಯಾರ್ಥಿಗಳಿಗೆ ರಿಸಲ್ಟ್ನಲ್ಲಿ NC ಅಂತ ಬಂದಿರುವಂಥದ್ದು. ಸೊ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಕೂಡ ಆಗಿದ್ದು, NC ಅಂದ್ರೇನು, ಎಕ್ಸ್ ಅಂತ ಬಂದಿದ್ದಲ್ಲ ಇದಂದ್ರೆ ಏನು, ನಾವು ಪಾಸ್ ಫೇಲ್ ಅಂತ ವಿದ್ಯಾರ್ಥಿಗಳು ಡೌಟಲ್ಲೇ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ಲಾರಿಟಿನ ಕೂಡ ಕೊಟ್ಟಿರುವಂಥದ್ದು ವಿಡಿಯೋ ಕೂಡ ಇರುತ್ತೆ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. NC ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ವಿದ್ಯಾರ್ಥಿಗಳು ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ನಾಟ್ ಕಂಪ್ಲೀಟೆಡ್ ಅಂತಕ್ಕಂಥ ಒಂದು ಅರ್ಥ ಬರುವಂಥದ್ದು. ಅಂದರೆ ವಿದ್ಯಾರ್ಥಿಗಳು ಪಾಸ್ ಆಗಿಲ್ಲ ಅಂತಕ್ಕಂಥ ಒಂದು ಸೂಚನೆ ಇದಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಸೊ ಇಲಾಖೆ ಕಡೆಯಿಂದ ಈಗ NC ಬಂದಂಥ ವಿದ್ಯಾರ್ಥಿಗಳಿಗೆ ಅವರು ಪ್ರಮುಖ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಫೇಲ್ ಆಗಿರೋರಾಗಿರ್ಬೋದು ಅಥವಾ ಕಡಿಮೆ ಮಾರ್ಕ್ಸ್ ಬಂದಿದೆ, ನಾನು ಕೂಡ ಒಂದು ಪರೀಕ್ಷೆನ ಬರೀಬೇಕು ಮತ್ತೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಏನು ಎತ್ತ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದು, ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ, ಎಲ್ಲ ಸುದ್ದಿ, ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳು ಇಲ್ಲಿ ಬರ್ತಾ ಇರುತ್ತೆ ಕನ್ನಡವೇದ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಸುದ್ದಿ ಮಾಹಿತಿನ ಪಡ್ಕೋತಾ ಇರ್ಬೋದು. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ವಿಡಿಯೋ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗಳಿಗೆ, ಸೆಕೆಂಡ್ PUC ಪರೀಕ್ಷೆನ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿ ವಿದ್ಯಾರ್ಥಿಗಳಿಗೆ ಈ ಇರಬಹುದಾಗಿರುತ್ತೆ ಅಂತ ಹೇಳಬಹುದಾಗಿದ್ದು, 2024ನೇ ಸಾಲಿನಲ್ಲಿ ನಡೆಯುವಂತಹ ಒಂದು ದ್ವಿತೀಯ PUC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಅಂದ್ರೆ NC ಅಂತ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಅಂದ್ರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಉತ್ತಮಪಡಿಸ್ಕೋಬೇಕು ಅಂದ್ರೆ ಇನ್ನೂ ಹೆಚ್ಚಿಗೆ ರಿಸಲ್ಟ್ ಬೇಕು, ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ನಾನು ಮತ್ತೆ ಪರೀಕ್ಷೆ ಬರೀತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಸೊ ಆ ಒಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರನೂ ಕೂಡ ನೋಂದಣಿ ರಿಜಿಸ್ಟರ್ ಮಾಡ್ಕೋಬಹುದಾಗಿರುತ್ತೆ. 2023-24ನೇ ಸಾಲಿನಲ್ಲಿ ಏನು ನಡೀತಾ ಇರ್ತಕ್ಕಂತಹ ಸೆಕೆಂಡ್ PUC ಪರೀಕ್ಷೆ 2ಕ್ಕೆ ನೋಂದಣಿ ಮಾಡ್ಕೋಬಹುದಾಗಿರುತ್ತೆ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ. ಯಾವ್ದಾದ್ರು ಒಂದು ನೀವು ಓದಿರ್ತಕ್ಕಂಥ ಒಂದು ಕಾಲೇಜ್ ಇರುತ್ತಲ್ಲ ಅಥವಾ ಪರೀಕ್ಷೆನ ಕಟ್ಟಿರುವಂಥ ಕಾಲೇಜ್ ಇರುತ್ತಲ್ಲ ಪರೀಕ್ಷೆ 1ನ, ಸೊ ಆ ಒಂದು ಕಾಲೇಜಿಗೆ ವಿಸಿಟ್ ಮಾಡೋದ್ರ ಮುಖಾಂತರ ನಾನು ಮತ್ತೆ ಪರೀಕ್ಷೆನ ಬರೀಬೇಕು ಅಥವಾ ಫೇಲ್ ಆಗಿದೆ, NC ಅಂತ ಬಂದಿದೆ, ನಾನು ಪರೀಕ್ಷೆನ ಕಟ್ಟಬೇಕು ಅಂತ ಹೇಳಿದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆನ ಕಟ್ಟಬಹುದಾಗಿರುತ್ತೆ. ಅದಕ್ಕೆ ಫೀಸ್ ಮತ್ತೆ ಲಾಸ್ಟ್ ಡೇಟನ್ನು ತಿಳ್ಕೊಳ್ಳುವಂಥದ್ದರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ವಿಷಯಕ್ಕೆ 140 ಇರುತ್ತೆ, 2 ವಿಷಯಕ್ಕೆ 270 ಇರುತ್ತೆ, 3 ಅಥವಾ ಹೆಚ್ಚಿಗೆ ವಿಷಯಗಳಲ್ಲಿ ಫೇಲ್ ಆಗಿದ್ರೆ 3 ಅಥವಾ 4, 5, 6 ಫೇಲ್ ಆಗಿದ್ರೆ 400 ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಸೊ ಅಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1ರ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪರೀಕ್ಷಾ ಶುಲ್ಕ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಮತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ₹1 ಒಂದು ಆನ್ಲೈನ್ ಶುಲ್ಕ ಅಂತ ತಗೋತಾರೆ, ಪೋರ್ಟಲ್ ಫೀಸ್ ಅಂದ್ಬಿಟ್ಟು. ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ ಅಂದರೆ ಫಲಿತಾಂಶವನ್ನು ಉತ್ತಮಪಡಿಸ್ಕೋಬೇಕು ಅಂದ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ₹175 ಫೀಸ್ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಬಗ್ಗೆ ತಿಳಿಸುವಂಥದ್ದರೆ ಫಲಿತಾಂಶ ಪ್ರಕಟ ಆದ ಏಪ್ರಿಲ್ 10ನೇ ತಾರೀಕಿನಿಂದ ಏಪ್ರಿಲ್ 16ನೇ ತಾರೀಕು 2024ರ ತನಕ ಅವಕಾಶ ಇರುತ್ತೆ. ಸೊ ದಂಡ ಸಹಿತವಾಗಿ ಏಪ್ರಿಲ್ 17ರಿಂದ 18ನೇ ತಾರೀಕು ತನಕ ಅವಕಾಶ ಇರುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ವಿದ್ಯಾರ್ಥಿಗಳೇ. ಸ್ನೇಹಿತರಿಗೆ ಮರಿದ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಒಂದು ಮಾಹಿತಿನ ಬೇಗನೆ ತಲುಪಿಸಿ. ಸಾಕಷ್ಟು ವಿದ್ಯಾರ್ಥಿಗಳು ಇದರಿಂದ ವಂಚಿತರಾಗ್ತಾರೆ ಮಾಹಿತಿ ತಿಳಿದಿದ್ದರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.